ನಮಸ್ಕಾರ ಸ್ನೇಹಿತರೆ, ನಾನು ಇವಾಗ ಪೂನಾದಲ್ಲಿರುವ ಆಗಾ ಖಾನ್ ಪ್ಯಾಲೇಸ್ ನೋಡಿಕೊಂಡು ಶನಿವಾರ ವಾಡ ನೋಡಕ್ಕೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗ್ತಾ ಏನಿದು ಶನಿವಾರ ವಾಡ ಮತ್ತು ಇದರ ಇತಿಹಾಸವನ್ನು ತಿಳ್ಕೊತ ಹೋಗೋಣ. ಈಗಲೂ ಕೂಡ ನಂಬೋಕ್ಕಾಗದಿರುವಂಥ ಅಚ್ಚರಿ ವಿಷಯ ಇದೆ ಇಲ್ಲಿ. ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಶನಿವಾರ ವಾಡ ಮರಾಠ ಸಾಮ್ರಾಜ್ಯದ ಪೇಶ್ವೆಗಳ 7 ಅಂತಸ್ತಿನ ರಾಜಧಾನಿ ಕಟ್ಟಡ ಆಗಿತ್ತಂತೆ. ಪೇಶ್ವೆಗಳಂದರೆ ರಾಜನ ಕೆಳಗಡೆ ಇರ್ತಕ್ಕಂಥ ಪ್ರಧಾನಮಂತ್ರಿ. ಮರಾಠ ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾದ ಪೇಶ್ವಾ ಬಾಜಿರಾವ್ ಈ ಕೋಟೆ ಅರಮನೆಯ ಮೊದಲ ನಿವಾಸಿಯಾಗಿದ್ದರು. ಆ್ಯಕ್ಚುಲಿ ಇದು 7 ಅಂತಸ್ತಿನ ಕೋಟೆ ಆಗಿತ್ತು ಸ್ನೇಹಿತರೆ. ಮೊದಲನೇ ಅಂತಸ್ತು ಅಂದರೆ ಗ್ರೌಂಡ್ ಫ್ಲೋರ್ ಮಾತ್ರ ಕಲ್ಲಿನಿಂದ ಕಟ್ಟಲಾಗಿತ್ತು. ಉಳಿದ 6 ಫ್ಲೋರ್ಗಳನ್ನು ಇಟ್ಟಿಗೆಯಿಂದ ಕಟ್ಟಲಾಗಿತ್ತು. ಯಾಕಂದರೆ ಸಾತಾರದಲ್ಲಿನ ಜನ ರಾಜ ಅಂದರೆ ಛತ್ರಪತಿ ಶಾಹುಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರಂತೆ, ಕಲ್ಲಿನ ಅರಮನೆ ಏನಿದ್ರು ರಾಜನಿಗೆ ಮಾತ್ರ ಕಟ್ಟಬೇಕು, ಪ್ರಧಾನಿಗೆ ಕಟ್ಟುವಂತಿಲ್ಲ ಅಂಥೇಳಿ. ಆವಾಗ ಛತ್ರಪತಿ ಶಾಹು ಪೇಶ್ವೆಗೊಂದು ಲೆಟರ್ ಬರಿತಾನಂತೆ, ಇವಾಗೇನು ಗ್ರೌಂಡ್ ಫ್ಲೋರನ್ನು ಕಲ್ಲಿನಿಂದ ಕಟ್ಟಿರಿ ಅಲ್ಲಿಗೆ ಮುಗಿಸಿಬಿಡಿ, ಉಳಿದ 6 ಫ್ಲೋರ್ಗಳನ್ನು ಇಟ್ಟಿಗೆಯಿಂದ ಮಾತ್ರ ಕಟ್ಟಿ ಅಂಥೇಳಿ. ಹಾಗಾಗಿ ಗ್ರೌಂಡ್ ಫ್ಲೋರ್ ಮಾತ್ರ ಕಲ್ಲಿನಿಂದ ಕಟ್ಟಿ ಉಳಿದ 6 ಫ್ಲೋರ್ಗಳನ್ನು ಇಟ್ಟಿಗೆಯಿಂದ ಕಟ್ಟಲಾಗಿತ್ತು. ನಮಗೆ ಇವಾಗಲೂ ಕೂಡ ಗ್ರೌಂಡ್ ಫ್ಲೋರ್ ಆದ ನಂತರ ಅಲ್ಲಲ್ಲಿ ಇಟ್ಟಿಗೆ ಕಾಣಿಸುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಏನು ಕಾಣ್ತಾ ಇದೆ ಇದು ನಾರಾಯಣರಾವ್ ಬಾಗಿಲು ಅಂತೆ. ಹಾಗಾದರೆ ಯಾರು ಈ ನಾರಾಯಣರಾವ್ ಅಂತ ನೋಡೋದಾದರೆ ಸ್ನೇಹಿತರೆ, ನಮ್ಮನ್ನು ಇವಾಗಲೂ ಕೂಡ ದಿಗ್ಭ್ರಮೆಗೊಳಿಸುವಂಥ ಒಂದು ಅಚ್ಚರಿ ವಿಷಯ ಇವಾಗಲೂ ನಡೆಯುತ್ತಿರುತ್ತದೆ. ಅದು ಏನಂದರೆ 1773ರಲ್ಲಿ 5ನೇ ಪೇಶ್ವೆಯಾಗಿದ್ದ ನಾರಾಯಣರಾವ್ ಅವರ ಚಿಕ್ಕಪ್ಪ ರಘುನಾಥರಾವ್ ಮತ್ತು ಚಿಕ್ಕಮ್ಮ ಆನಂದಿಬಾಯಿ ಅವರ ಆದೇಶದ ಮೇರೆಗೆ ಕಾವಲುಗಾರರಿಂದ ಕೊಲ್ಲಲ್ಪಟ್ಟನು. ಸಾಯುವ ಸಂದರ್ಭದಲ್ಲಿ ನಾರಾಯಣರಾವ್ ಕಾಕಾ ಮಾಲಾ ವಾಚಾವ ಅಂದರೆ ಚಿಕ್ಕಪ್ಪ ನನ್ನನ್ನು ಉಳಿಸಿ ಅಂತ ಕೂಗ್ತಿದ್ದಂತೆ. ಆದರೂ ಆ ಕಾವಲುಗಾರರು ಅವನನ್ನು ಕೊಂದು ಹಾಕಿದರು. ಅಂದು ಕೊಲ್ಲಲ್ಪಟ್ಟ ನಾರಾಯಣರಾವ್ ಅವರ ಆತ್ಮ ಇವಾಗಲೂ ಹುಣ್ಣಿಮೆಯ ರಾತ್ರಿಗಳಲ್ಲಿ ಸಹಾಯಕ್ಕಾಗಿ ಕಾಕಾ ಮಾಲಾ ವಾಚಾವ ಅಂತ ಕರೆಯುವ ಧ್ವನಿ ಕೇಳಿಸುತ್ತದೆ ಅಂತ ಆ ಪ್ರದೇಶದ ಸುತ್ತಮುತ್ತ ಕೆಲಸ ಮಾಡುವ ವಿವಿಧ ಜನರು ಹೇಳುತ್ತಾರೆ. ಇದು ನಂಬಲಿಕ್ಕೆ ಅಸಾಧ್ಯವಾದರೂ ಕೂಡ ಸತ್ಯ ಸ್ನೇಹಿತರೆ. ಈ ಕೋಟೆಯನ್ನು 1732ರಲ್ಲಿ ನಿರ್ಮಿಸಲಾಯಿತು. ಇದನ್ನು ನಿರ್ಮಿಸಿದ 90 ವರ್ಷಗಳ ನಂತರ ಬ್ರಿಟಿಷರಿಂದ ಇದರ ಮೇಲೆ ದಾಳಿಯಾಯಿತು. ಬ್ರಿಟಿಷರ ಪಿರಂಗಿ ದಾಳಿಗೆ ಮೇಲುಗಡೆ ಇರುವ 6 ಅಂತಸ್ತಿನ ಇಟ್ಟಿಗೆ ಗೋಡೆಗಳು ಕುಸಿದು ಕೆಳಗಡೆ ಕಲ್ಲಿನಿಂದ ಕಟ್ಟಿದ ಗೋಡೆ ಮಾತ್ರ ಉಳಿಯಿತು. ಹೀಗಾಗಿ ನಮಗೆ ಇವಾಗಲೂ ಇಲ್ಲಿ ಕಾಣಿಸ್ತಿರುವುದು ಕಲ್ಲಿನಿಂದ ಕಟ್ಟಿದ ಗ್ರೌಂಡ್ ಫ್ಲೋರ್ ಮಾತ್ರ ಸ್ನೇಹಿತರೆ.
1758ರ ಹೊತ್ತಿಗೆ ಈ ಕೋಟೆಯಲ್ಲಿ ಕನಿಷ್ಠ 1,000 ಜನ ವಾಸಿಸ್ತಿದ್ರು. ಇಂಥ ಒಂದು ಕೋಟೆ ಇವಾಗ ದೆವ್ವಿನ ಮನೆಯಾಗಿ ಪರಿವರ್ತನೆಗೊಂಡಿದೆ. ಇಂಥ ಒಂದು ರೋಚಕತೆಯ ಕೋಟೆಯನ್ನು ನೋಡಿಕೊಂಡು ಸ್ನೇಹಿತರೆ, ಇವಾಗ ಇದರ ಪಕ್ಕದಲ್ಲೇ ಇರುವಂಥ ಲಾಲ್ ಮಹಲ್ ಮತ್ತು ದಗ್ದೂದ್ ಸೇಠ್ ಗಣಪತಿ ನೋಡ್ಕೊಂಡು ಬರೋಣ ಬನ್ನಿ. ಆ ಮುಂದಿನ ವಿಡಿಯೋಗಳ ಜೊತೆ ಮತ್ತೆ ತಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.